ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರನ್ಶು ವ್ಲಾಗ್ಸ್. ಇದು ಶುಕ್ರವಾರದ ಒಂದು ವ್ಲಾಗ್ ಆಗಿರುತ್ತೆ. ಅಂದರೆ ನನ್ನ ಮಗಳ ಬರ್ತಡೇ ಇತ್ತಲ್ಲ, ಏಪ್ರಿಲ್ 11 ಆವತ್ತಿನ ದಿನದ ಒಂದು ವ್ಲಾಗ್ ಆಗಿರುತ್ತೆ. ಆವತ್ತು ಮಗಳ ಬರ್ತಡೇ ಇದ್ದ ಕಾರಣ ಬೆಳಗ್ಗೆ ಮನೇಲಿ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೆಲ್ಲ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೊರಟಿದ್ದೆ ನನಗೆ ಬಲು ಇಷ್ಟ ಆಗಿರುವಂಥ ರಾಯರ ಆಸ್ಥಾನಕ್ಕೆ, ಅಂದರೆ ಕಾಮಧೇನು ಕ್ಷೇತ್ರ. ಕಡಬಗೆರೆ ರೋಡಲ್ಲಿ ದಾಸನಪುರದಲ್ಲಿರುವಂತಹ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ವಿ. ಎರಡನೇ ಮಂತ್ರಾಲಯ ಅಂತಲೂ ಸಹ ಕರೀತಾರೆ. ನಮಗೆ ಇವತ್ತು ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಒಂದು ಪ್ಲಾನ್ ಇತ್ತು. ಅನ್ಫಾರ್ಚುನೇಟ್ಲಿ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಕಾಮಧೇನು ಕ್ಷೇತ್ರಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ತುಂಬಾ ಪ್ರಶಾಂತವಾಗಿತ್ತು. ಅವತ್ತು ಶುಕ್ರವಾರ ಆಗಿದ್ದರಿಂದ ಜಂಗುಳಿ ಅಂತೂ ಇರಲೇ ಇಲ್ಲ. ಅದೇನೋ ಗೊತ್ತಿಲ್ಲ, ನಾವು ಯಾವಾಗಲೂ ರಾಯರ ಆಸ್ಥಾನಕ್ಕೂ ಎಲ್ಲೇ ಹೋದರೂ ಕೂಡ ಅಷ್ಟೊಂದು ರಶ್ ಇರಲ್ಲ, ಅಷ್ಟೊಂದು ಜನ ಇರಲ್ಲ, ಫ್ರೀಯಾಗಿರುತ್ತೆ, ಸಮಾಧಾನವಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಅಲ್ಲಿಗೆ ಹೋಗಿದ ತಕ್ಷಣ ನನ್ನ ಮಗಳು ನೀರು ಟ್ಯಾಂಕ್ ನೋಡಿದ ತಕ್ಷಣವೇ ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬಂದಳು. ಅದು ಅವಳಿಗೆ ಅಭ್ಯಾಸನೇ ಆಗಿಬಿಟ್ಟಿದೆ. ಜನ ಅಂತೂ ಒಬ್ಬರೂ ಇರಲಿಲ್ಲ. ತುಂಬ ಪ್ರಶಾಂತವಾಗಿ, ತುಂಬ ತಂಪಾದ ವಾತಾವರಣ ಅನ್ಬೋದು. ಯಾಕೆಂದರೆ ಅಷ್ಟೊಂದು ಗಿಡ ಮರಗಳನ್ನು ಅಲ್ಲಿ ಬೆಳೆಸಿದ್ದಾರೆ. ಅಷ್ಟು ತಂಪಾಗಿರುತ್ತೆ. ಹೊರಗಡೆ ಬಿಸಿಲಿರೋದ್ರಿಂದ ಇಲ್ಲಿ ಇಷ್ಟು ಗಿಡ ಮರಗಳನ್ನ ಬೆಳೆಸಿರೋದ್ರಿಂದ ರಾಯರು ತುಂಬ ತಂಪಾದ ಆಸ್ಥಾನದಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಹೋಗಿದ ತಕ್ಷಣವೇ ಎಂಟ್ರೆನ್ಸಲ್ಲೇ ಇದೊಂದು 2 ಬೋರ್ಡನ್ನ ನೋಡಿದ್ವಿ. ಅಂದರೆ ಕೆಲವರು ರಾಯರ ಮಕ್ಕಳು ಅವ್ರವ್ರ ಕಷ್ಟಗಳನ್ನ ಪರಿಹರಿಸ್ಕೊಂಡಿರುವ ಬಗೆ, ಅವ್ರು ಯಾವ ಥರ ಕಷ್ಟದಲ್ಲಿ ಇಲ್ಲಿ ಬಂದು ಯಾವ ಥರ ಸೇವೆನ ಮಾಡಿ ಅವ್ರ ಕಷ್ಟಗಳನ್ನ ಹೇಗೆ ಬಗೆಹರಿಸ್ಕೊಂಡ್ರು ಅನ್ನೋದನ್ನು ದೊಡ್ಡದಾಗಿ ಪ್ರಿಂಟೌಟ್ ತೆಗೆದುಬಿಟ್ಟು ಇಲ್ಲಿ ಹಾಕಿದ್ದಾರೆ. ಅದನ್ನು ಓದಿದ್ರೆ ಎಷ್ಟು ಸಮಾಧಾನ, ಏನೋ ಒಂಥರ ಧೈರ್ಯ, ಖುಷಿನೂ ಆಯಿತು. ಏಕೆಂದರೆ ರಾಯರು ತಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕಿ ಸಲ್ಲಿಸ್ತಾರೆ ಅನ್ನೋದನ್ನು ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ. ಹಾಗಾಗಿ ಇದನ್ನು ನಾನಿಲ್ಲಿ ಹೇಳ್ಕೊತಾ ಇದ್ದೀನಿ. ಹಾಗೆ ನಾವಿಲ್ಲಿ ರಾಯರಿಗೆ ತುಪ್ಪದ ಬತ್ತಿ ಹಚ್ಚೋಣ ಅಂತ ತುಪ್ಪದ ಬತ್ತಿನ ತಗೊಂಡು ರಾಯರಿಗೆ 9 ತುಪ್ಪದ ಬತ್ತಿನ ಹಚ್ಚಿ, ರಾಯರಿಗೆ ತುಪ್ಪದ ಬತ್ತಿನ ಹಚ್ಚಿ ನಮ್ಮ ಶಕ್ತಿಯ ಅನುಸಾರ ನಾವು ರಾಯರಿಗೆ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ರಾಯರ 8 ದಿಕ್ಕುಗಳಿಗೆ, ರಾಯರು ಇದ್ದಾರಲ್ಲ ಆ ಬೃಂದಾವನದ 8 ದಿಕ್ಕುಗಳಿಗೂ ನಾವು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಬೇಕು. ನಾವು ಕೂಡ ಪ್ರದಕ್ಷಿಣೆ ಹಾಕಿ ರಾಯರ ಎದುರಿಗೆ ಒಂದು 10ರಿಂದ 15 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ರಾಯರಿಗೆ ತುಂಬ ತುಳಸಿನ ಹಾಕಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಜನ ಯಾರೂ ಇರಲಿಲ್ಲ. ಅಲ್ಲಿನ ಅರ್ಚಕರು ನಾವು ಬಿಟ್ಟರೆ ಬೇರೆ ಯಾರೂ ಇರದೇ ಇದರಿಂದ ನಮಗಂತೂ ತುಂಬ ಪ್ರಶಾಂತವಾಗಿತ್ತು. ಯಾವುದೇ ಕಿರಿಕಿರಿ ಅನ್ನಿಸ್ತಾ ಇರಲಿಲ್ಲ. ಹಾಗೆ ರಾಯರ ಬೃಂದಾವನದ ಹಿಂದೆ ಈ ಒಂದು ಫೋಟೋನ ಹಾಕಿದರು. ಅಂದರೆ ಪುರಂದರೋತ್ಸವ ಸಂದರ್ಭದಲ್ಲಿ ಅಲ್ಲಿನ ಅರ್ಚಕರು ರಾಯರಿಗೆ ಮಹಾಮಂಗಳಾರತಿನ ಮಾಡಿ ಪುರಂದರ ದಾಸರನ್ನು ಆಹ್ವಾನ ಮಾಡಿದಾಗ ಆ ಮಹಾಮಂಗಳಾರತಿಯಲ್ಲಿ ಪುರಂದರ ದಾಸರ ಒಂದು ಬಿಂಬ ಒಡಮೂಡಿತ್ತಂತೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಏನೋ ಮನಸ್ಸಿಗೆ ಅದು ನಂಬಿಕೆ ಮೇಲೆ ಬಿಟ್ಟಿದ್ದು ಅಷ್ಟೇ. ಆದರೆ ನನಗಂತೂ ಅದು ನೋಡಿದರೆ ಏನೋ ಒಂಥರ ಮೈ ರೋಮಾಂಚನ ಆಯಿತು. ಈ ಥರನೂ ಅದ್ಭುತಗಳು ನಡೆಯುತ್ತಾ ಅಂತ. ಹೌದು, ರಾಯರ ಆಸ್ಥಾನದಲ್ಲಿ ನಡೆದೇ ಇರೋದು ಯಾವುದೂ ಇಲ್ಲ. ರಾಯರ ಕೈಲಿ ಎಲ್ಲನೂ ಸಾಧ್ಯ. ಹಾಗೆ ಅಲ್ಲಿಂದ ನಾವು ಒಳಗಡೆ ಹೋಗಿ ಇಲ್ಲಿ ಪುಸ್ತಕ ಭಂಡಾರ ಮತ್ತು ಕೆಲವೊಂದು ಮಳಿಗೆಗಳಿದೆ. ಸೊ ಅಲ್ಲೆಲ್ಲ ವಿಸಿಟ್ ಮಾಡಿದ್ವಿ. ಹಾಗೆ ನನ್ನ ಮಗಳು ಇಲ್ಲಿ ಯಾರೋ ಇನ್ನೊಬ್ಬರು ಭಕ್ತಾದಿಗಳು ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಿದ್ದನ್ನು ನೋಡ್ಬಿಟ್ಟು ಅವಳು ಹೋಗ್ಬಿಟ್ಟು ಅವ್ರ ಪಕ್ಕನೂ ದೀರ್ಘದಂಡ ನಮಸ್ಕಾರ ಮಾಡ್ತಾಯಿದ್ಲು. ಹೆಣ್ಮಕ್ಳು ಮಾಡಬಾರ್ದು, ಆದರೆ ಇವಳು ಇನ್ನೂ ಚಿಕ್ಕವಳಲ್ವ, ಅವಳು ಗೊತ್ತಿಲ್ಲದೇ ಅವಳು ಮಾಡಿದ್ಲು. ಸೊ ನಾನು ಅವಳಿಗೇನೂ ಹೇಳೋಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಪುಸ್ತಕ ಮಳಿಗೆಗೆ ಹೋಗ್ಬಿಟ್ಟು ರಾಯರದ ಒಂದು ಕೋಟಿ ನಾಮಾವಳಿ ಇರುವಂತಹ ಒಂದು ಪುಸ್ತಕನ ತೊಗೊಂಡು ಬಂದೆ. ಹಾಗೆ ಇನ್ನೂ ಒಂದಷ್ಟು ಸ್ವಲ್ಪ ಕೆಲವೊಂದು ನನಗೆ ಪೂಜೆಗೆಲ್ಲ ಬೇಕಾಗಿದ್ದಂಥ ಸಾಮಗ್ರಿಗಳನ್ನ ತೊಗೊಂಡೆ. ರಾಯರ ವಿಗ್ರಹ ತೊಗೋಬೇಕು ಅಂತ ಮನಸ್ಸಾಗಿತ್ತು. ಆದರೆ ನನಗೆ ಮಂತ್ರಾಲಯದಿಂದ ಒಂದು ರಾಯರ ವಿಗ್ರಹ ತೊಗೊಂಬರ್ಬೇಕು ಅಂತ ಅನಿಸಿದ್ರಿಂದ ಕೆಲವೊಂದು ಪೂಜೆಗೆ ಬೇಕಾಗಿರುವಂತಹ ಚಿಕ್ಕದು ಒಂದು ಸ್ವಲ್ಪ ಭರಣಿ ಥರ ಇದ್ದಿದ್ದೆಲ್ಲ ತೊಗೊಂಡು ಅಲ್ಲೊಂದು 10 ನಿಮಿಷ ಕೂತ್ಕೊಂಡು ರಾಯರ ಪ್ರಸಾದನ ಕೂಡ ತೊಗೊಂಡಿದ್ವಿ. ಪ್ರಸಾದನ ಕೂತ್ಕೊಂಡು ತಿಂದ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಹೊರಟಿದ್ದೇನೆ ಕೋರಮಂಗ್ಲಕ್ಕೆ. ನೈಸ್ ರೋಡ್ ಮುಖಾಂತರ ನಾವು ಡೈರೆಕ್ಟಾಗಿ ಕೋರಮಂಗ್ಲಕ್ಕೆ ಹೋದ್ವಿ. ನನ್ನ ಮಗಳು ಬರ್ತಡೇ ದಿನವೇ ಇಷ್ಟೊಂದು ಬ್ಯುಸಿ ಆಗಿಬಿಟ್ವಿ. ಬೆಳಗ್ಗೆ ಒಂದು 8 ಗಂಟೆಯಿಂದ ಸಂಜೆ 6:30 7 ಗಂಟೆವರೆಗೂ ಮನೇಲೇ ಇರಲಿಲ್ಲ. ಪೂರ್ತಿ ಬ್ಯುಸಿ ಆಗಿಬಿಟ್ಟಿದ್ವಿ. ತುಂಬ ಬಿಸಿಲು ಬೇರೆ ಇತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಅವತ್ತು ಆಫೀಸ್ಗೆ ರಜಾ ಹಾಕಿದ್ರಿಂದ ಅವತ್ತಿನ ದಿನನ ನಾವಿರೋ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಡೈರೆಕ್ಟ್ ನಾವು ಹೊರಟಿದ್ದೆ ಕೋರಮಂಗ್ಲಕ್ಕೆ. ಅಂದರೆ ನನ್ನ ಮಗಳದು ಸ್ವಲ್ಪ ಆ್ಯಡ್ ಶೂಟ್ಗೆಲ್ಲ ಹಾಕಿದ್ದೀನಿ. ಅವಳು ಆ್ಯಡ್ ಶೂಟಲ್ಲಿ ಸೆಲೆಕ್ಟ್ ಆಗಿದ್ದಾಳೆ.
ಸೊ ಹಾಗಾಗಿ ಅಲ್ಲೋದ್ವಿ. ಅಲ್ಲೇ ಆ್ಯಕ್ಚುಲಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನಾವು ತೊಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಗೊತ್ತಿಲ್ಲದೆ ತೊಗೊಂಡ್ರೂ ಕೂಡ ನಾನು ಅದನ್ನು ಸ್ವಲ್ಪ ಬ್ಲರ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ಕೊಡ್ತೀನಿ, ಹೇಗೆ ಸೆಲೆಕ್ಟ್ ಆದಳು, ಯಾವ ಥರ ಅದೆಲ್ಲ ಶೂಟಿಂಗ್ಸ್ ಇರುತ್ತೆ ಏನು ಅಂತ. ಶೂಟಿಂಗ್ ಮುಗಿಯೋಷ್ಟರಲ್ಲಿ ಆಲ್ರೆಡಿನೇ 3:30-4 ಗಂಟೆ ಆಗೋಗ್ಬಿಟ್ಟಿತ್ತು. ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಅಲ್ಲೇ ಹತ್ರದಲ್ಲಿರುವಂಥ ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಲೈಟಾಗಿ ರೋಟಿ ಮತ್ತು ವೆಜ್ ಕುರ್ಮಾನ ತಿಂದ್ಕೊಂಡು ಅಷ್ಟರಲ್ಲಿ ಆಲ್ರೆಡಿ ಮಳೆ ಕೂಡ ಬರೋಂಗಾಯಿತು. ಡೈರೆಕ್ಟು ಮನೆಗೆ ಬಂದ್ವಿ. ಫುಲ್ ಟ್ರಾಫಿಕ್ ಜಾಮಲ್ಲಿ ಬರೋ ಅಷ್ಟರಲ್ಲಿ 7 ಗಂಟೆ. ಮನೆಗೆ ಬಂದು ಇಮಿಡಿಯೇಟ್ ಬರ್ತಾನೆ ಕೇಕ್ನ ತೊಗೊಂಬಂದು ಸಿಂಪಲ್ಲಾಗಿ ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ ಅತ್ತಿಗೆ ಮತ್ತು ನಮ್ಮ ಅಪ್ಪ ಬಂದಿದ್ದರು. ಇವ್ರ ಜೊತೆ ತುಂಬ ಸಿಂಪಲ್ಲಾಗಿ ಒಂದು ಕೇಕ್ನ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಯಾಕೆಂದರೆ ಅಷ್ಟು ಫ್ರೀ ಇರಲಿಲ್ಲ, ಏನೂ ಕೂಡ ನನಗೆ ಅರೇಂಜ್ ಮಾಡ್ಕೊಳಕ್ಕಾಗಲಿಲ್ಲ. ಅವತ್ತು ಹಿಂದಿನ ದಿನವೂ ಕೂಡ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ನನ್ನ ಮಗಳು ಬರ್ತಡೇನ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಹಂಗೆ ಕೆಲವೊಂದಿಷ್ಟು ಪಿಕ್ಸ್ನೆಲ್ಲ ತಕ್ಕೊಂಡ್ವಿ. ಫೋಟೋ ಅಂದರೆ ಹೆಣ್ಮಕ್ಳಿಗೆ ಅದೊಂದು ಇಷ್ಟ, ಕ್ರೇಜ್ ಅಲ್ವಾ. ಹಾಗಾಗಿ ರೆಡಿಯಾಗಿದ್ವಿ ಒಂದು ಮೆಮೊರಿಗಿರಲಿ ಅಂತ ಕೆಲವೊಂದಷ್ಟು ಫೋಟೋಸ್ನ ತಕ್ಕೊಂಡು. ಮನೆಯಲ್ಲೇ ಇವತ್ತು ನಾನ್ ವೆಜ್ನ ಮಾಡ್ಕೊಂಡಿದ್ವಿ. ಬಟ್ ಮಾಡಬಾರ್ದಿತ್ತು, ರಾಯರ ಮಠಕ್ಕೆ ಹೋಗಿ ಬಂದಿದ್ದೀನ. ಆದರೆ ಏನು ಮಾಡಲಿ, ನಮ್ಮ ಅಪ್ಪ ಅಣ್ಣ ಅದಕ್ಕೆಲ್ಲ ಬಂದಿದ್ದರು. ಮತ್ತು ಅವರು ನೆಕ್ಸ್ಟ್ ಡೇನೇ ನಮ್ಮ ಅಪ್ಪ ಊರಿಗೆ ವಾಪಸ್ ಹೋಗೋದಿತ್ತು. ಹಾಗಾಗಿ ಇವತ್ತು ಮಾಡ್ಕೊಂಡ್ವಿ. ಇನ್ನು ಮನೆಯಲ್ಲೇ ಸ್ವಲ್ಪ ನಾನ್ ವೆಜ್ ಅಂದರೆ ಮಟನ್ ಸಾಂಬಾರು, ಮುದ್ದೆ, ಅನ್ನ, ಸ್ವಲ್ಪ ಚಿಕನ್ ಫ್ರೈನ ಸಿಂಪಲ್ಲಾಗೆ ಮಾಡಿಕೊಂಡು ನಾವು ಇವತ್ತಿನ ದಿನನ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಜಾಸ್ತಿ ಏನಾರು ಮಾಡಲಿಕ್ಕೂ ನನಗೆ ಟೈಮ್ ಇರಲಿಲ್ಲ. ಬಂದಿದೆ 7 o'clock. ಇದ್ದಿದ್ದು 5-6 ಜನಕ್ಕಾದ್ರೂ ಟೈಮ್ ಬೇಕಲ್ವ ಏನಾದರೂ ಮಾಡ್ಕೊಳ್ಳೋಕ್ಕೆ. ಹಾಗೆ ನಮ್ಮ ಅತ್ತಿಗೆನೂ ಕೂಡ ಬಂದು ನಂಗೆ ಸಪೋರ್ಟ್ ಮಾಡಿದ್ಲು. ಇಲ್ಲಾಂದರೆ ಒಬ್ಬಳೇ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಆದಷ್ಟು ಬೇಗ ಎಲ್ಲನ ಕೆಲಸ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗು ಎಲ್ಲ ಮುಗಿಸ್ಕೊಂಡು ನಮ್ಮಪ್ಪ ಅಣ್ಣ ಅದಕ್ಕೆ ನಾವೆಲ್ಲರೂ ಊಟ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ದಿನದ ಈ ಒಂದು ವ್ಲಾಗು. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭೋದಯ.